ಆತ್ಮೀಯ ನಮ್ಮ ಮಹಾವಿದ್ಯಾಲಯದ ಪ್ರಥಮ PUCಯ ಎಲ್ಲ ವಿದ್ಯಾರ್ಥಿನಿಯರನ್ನು ಹೃದಯಪೂರ್ವಕವಾಗಿ ಇತಿಹಾಸದ 4ನೆಯ ಅಧ್ಯಾಯದಲ್ಲಿ 1ನೆಯ ಘಟಕವಾದಂತಹ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಕೊಡುಗೆಗಳ ಬಗ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಈ ಹಿಂದಿನ ಅವಧಿ ಒಳಗಡೆ ನಾವು ಬಹಳಷ್ಟು ಪರಿಪೂರ್ಣವಾದಂತಹ ಅಭ್ಯಾಸವನ್ನು ಪೂರೈಸಿದ್ದೇವೆ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಪ್ರಾಚೀನ ನಾಗರಿಕತೆಗಳ ಬಗ್ಗೆ, ಮುಖ್ಯವಾಗಿ ಈ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಆನಂತರ ಕೊನೆಯದಾದಂಥದ್ದು ಚೀನಾ ನಾಗರಿಕತೆ, ಈ 3 ನಾಗರಿಕತೆಗಳ ಬಗ್ಗೆ ಪರಿಪೂರ್ಣವಾಗಿ ಹೋದ ಅವಧಿ ಒಳಗಡೆ ಅಭ್ಯಾಸ ಮಾಡಿದ್ದೀವಿ. ಇಂದಿನ ಅವಧಿ ಒಳಗಡೆ 4ನೇ ಅಧ್ಯಾಯದಲ್ಲಿ 1ನೇ ಘಟಕ ವಿದ್ಯಾರ್ಥಿಗಳೇ, ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಹಾಗೂ ಅವರ ಕೊಡುಗೆಗಳು. ಗ್ರೀಕ್ ಆ ಸಾಮ್ರಾಜ್ಯದ ಬಗ್ಗೆ, ರೋಮನ್ ಸಾಮ್ರಾಜ್ಯದ ಬಗ್ಗೆ, 2 ಸಾಮ್ರಾಜ್ಯಗಳ ಬಗ್ಗೆ ಈ ಅಧ್ಯಾಯದೊಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಚರ್ಚಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಮೊದಲಿಗೆ ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ, ಇಲ್ಲಿ ನಗರ ರಾಜ್ಯಗಳ ಬಗ್ಗೆ, ಯುರೋಪಿನ ಎಲ್ಲಾ ನಾಗರಿಕತೆಗಳು, ಯುರೋಪ್ ಖಂಡದೊಳಗಡೆ ನಾವು ಪ್ರಪಂಚದಾದ್ಯಂತ 7 ಖಂಡಗಳನ್ನು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕಾಣ್ತೀವಿ. ಈ ಖಂಡಗಳ ಒಳಗಡೆ ಇಂದು ಮತ್ತು ಹಿಂದೆಯೂ ಕೂಡ ಬಹಳಷ್ಟು ಪ್ರಬಲವಾಗಿರತಕ್ಕಂತಹ ಖಂಡ ಯುರೋಪ್ ಖಂಡ. ಆ ಯುರೋಪ್ ಖಂಡದ ಎಲ್ಲಾ ನಾಗರಿಕತೆಗಳ ಉಗಮಕ್ಕೆ ಗ್ರೀಕ್ ನಾಗರಿಕತೆಯೇ ತಳಪಾಯವಾಗಿದೆ ಅನ್ನೋದನ್ನ ನಾವು ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಇತಿಹಾಸಕಾರರು ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆರ್ನಾಲ್ಡ್ ಟೈನಾಬಿ ಬಹಳಷ್ಟು ಪ್ರಸಿದ್ಧ ಇತಿಹಾಸಕಾರ. ಈತ ಹೇಳಿದ ಹಾಗೆ ತಾಯಿಯ ಗರ್ಭದಲ್ಲಿ ಮಗು ಬೆಳೆದ ಹಾಗೆ ಗ್ರೀಕಿನ ಸಮಾಜದ ಒಡಲಿನೊಳಗಡೆ ಯುರೋಪಿನ ಹಲವಾರು ನಾಗರಿಕತೆಗಳು ಉಗಮಗೊಂಡಿವೆ ಎಂಬತಕ್ಕಂತಹ ಮಾತನ್ನ ಆರ್ನಾಲ್ಡ್ ಟೈನಾಬಿ ಅವರು ಹೇಳ್ತಾರೆ. ತಾಯಿಯ ಗರ್ಭದೊಳಗಡೆ ಮಗು ಹೇಗೆ ಬೆಳೀಲಿಕ್ಕೆ ಸಾಧ್ಯದೆಯೋ, ಮಗು ಹೇಗೆ ಬೆಳೀತದೋ ವ್ಯವಸ್ಥಿತವಾಗಿ, ಹಾಗೆ ಯುರೋಪ್ ಖಂಡದೊಳಗಡೆ ಹಲವಾರು ಏನಿದಾವೆ ಅಂತಂದ್ರೆ ನಾಗರಿಕತೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಅವೆಲ್ಲವೂ ಗ್ರೀಕಿನ ಒಡಲಿನೊಳಗಡೆ ಬೆಳೆದಿರ್ತಕ್ಕಂಥವಾಗಿವೆ. ಪ್ರಪಂಚದ ಸಂಸ್ಕೃತಿಗೆ ಈ ಗ್ರೀಕರ ಕೊಡುಗೆ ಬಹಳಷ್ಟು ಅಪಾರವಾದ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆಯನ್ನ ಜಗತ್ತಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳಿವರು ಕೊಡು ಮಾಡಿದ್ದಾರೆ. ಮುಖ್ಯವಾಗಿ ಈ ಗ್ರೀಕ್ ನಗರ ರಾಜ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥವರು, ಇವರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆಗಳು, ಇದರ ಜೊತೆಗೆ ಇವರ ಭೌಗೋಳಿಕ ರಚನೆ, ಗ್ರೀಕ್ ಯಾವ ರೀತಿಯಾಗಿರ್ತಕ್ಕಂಥ ತನ್ನದೇ ಆದಂತಹ ಭೌಗೋಳಿಕ ರಚನೆಯನ್ನ ಇದು ಹೊಂದಿದೆ. ಗ್ರೀಕರು ಗ್ರೀಸ್ ಅಥವಾ ಹೆಲಾಸ್ ಅಂತ ಹೇಳಿ ಕರೀತಿರ್ತಕ್ಕಂಥ ಒಂದು ಪರ್ಯಾಯ ದ್ವೀಪ, ಒಂದು ದ್ವೀಪ, ಇದು ಪರ್ಯಾಯ ದ್ವೀಪ, ಉಪದ್ವೀಪ ಅಂತ ಹೇಳಿ ನಾವು ಕರಿತೀವಿ. ದ್ವೀಪ ಅಂತಂದ್ರೆ 4 ಕಡೆ ನೀರು, ಮಧ್ಯದಲ್ಲಿ ಭೂಮಿ ಇದ್ರೆ ಅದಕ್ಕೆ ದ್ವೀಪ ಅಂತ ಹೇಳಿ ಕರಿತೀವಿ. ಉಪದ್ವೀಪ ಅಂತಂದ್ರೆ 3 ಕಡೆ ನೀರು, 1 ಕಡೆ ಭೂಮಿ ಇದ್ರೆ ಅದು ಪರ್ಯಾಯ ಉಪದ್ವೀಪ ಆಗಿ ಕಾಣಿಸಿಕೊಳ್ತದೆ. ಹೀಗೆ ಪರ್ಯಾಯ ದ್ವೀಪವಾಗಿರ್ತಕ್ಕಂಥ ಈ ಗ್ರೀಕ್ ಇದು ತನ್ನದೇ ಆಗಿರ್ತಕ್ಕಂತಹ ಒಂದು ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಹೊಂದಿತ್ತು. ಕೇವಲ ಇದರ ವಿಸ್ತೀರ್ಣತೆ 2500 ಚದರ್ ಮೈಲ್ ಕಿಲೋಮೀಟರ್.
2500 ಚದರ್ ಮೈಲು. ಚದರ್ ಮೈಲು ಅಂತಂದ್ರೆ 4 ಕಡೆ 1 ಕಿಲೋಮೀಟರ್ ಗಣನೆಗೆ ತೆಗೆದುಕೊಂಡ್ರೆ 1 ಚದರ್ ಕಿಲೋಮೀಟರ್. ಹಾಗೆ 25,000 ಚದರ್ ಮೈಲು ಕಿಲೋಮೀಟರ್ ಅಲ್ಲಿ ಇದರ ವಿಸ್ತೀರ್ಣತೆಯನ್ನು ನಾವು ಕಾಣುತ್ತೇವೆ. ಅಂದ್ರೆ ಬಹಳಷ್ಟು ಸಣ್ಣದಾದಂತಹ ವೈವಿಧ್ಯಮಯವಾದಂತಹ ಭೌಗೋಳಿಕ ರಚನೆಯನ್ನು ಏನ್ ಮಾಡಿದೆ ಅಂತಂದ್ರೆ ಇದು ಹೊಂದಿದೆ. ಯುರೋಪಿನ ಮುಖ್ಯ ಭೂಮಿ ಮೆಡಿಟರೇನಿಯನ್ ಸಮುದ್ರದವರೆಗೂ ಕೂಡ ಏನಾಗಿತ್ತು ಅಂತಂದ್ರೆ ವಿಸ್ತಾರ ಆದದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣುತ್ತೇವೆ. ಇದು ಈ ನಾಗರಿಕತೆ ಭೌಗೋಳಿಕ ರಚನೆ ಅಂಶಗಳ ಮೇಲೆ ಬಹಳಷ್ಟು ಏನಾಗಿದೆ ಅಂತಂದ್ರೆ ಜನರ ಮೇಲೆ ಪ್ರಭಾವವನ್ನು ಬೀರಿದೆ. ಈ ಗ್ರೀಕರು ಮುಖ್ಯವಾಗಿ ಬಹುಭಾಗ ಬಹಳಷ್ಟು ಹೆಚ್ಚಿನ ಭಾಗ ಹಳ್ಳಗಳಿಂದ ಕೊಳ್ಳಗಳಿಂದ ಇದ್ರ ಜೊತೆಗಿನ ಪರ್ವತದ ದಿಣ್ಣೆಗಳ ಸಾಲಿನಿಂದ ಕೂಡಿರ್ತಕ್ಕಂತಹ ಪ್ರದೇಶ ಇದು. ಇದು ಫಲವತ್ತಾದ ಭೂಮಿಯಲ್ಲ, ಕೃಷಿಗೆ ಯೋಗ್ಯವಾದಂತಹ ಭೂಮಿ ಇದಾಗಿರಲಿಲ್ಲ. ಅಸ್ತವ್ಯಸ್ತವಾಗಿರ್ತಕ್ಕಂತಹ ಪರ್ವತದ ಪ್ರದೇಶದೊಳಗಡೆ ಸಾಕಷ್ಟು ಚಿಕ್ಕ ಚಿಕ್ಕದಾದಂತಹ ನದಿಗಳ ಸಾಲುಗಳನ್ನು ನಾವು ಕೂಡ ಕಾಣುತ್ತೀವಿ. ಅವು ಸಾರಿಗೆಗೂ ಕೂಡ ಏನಾಗಿರಲಿಲ್ಲ ಅಂತಂದ್ರೆ ಅನುಕೂಲಕಾರಿಯಾಗಿರದೇ ಇರತಕ್ಕಂಥವು. ಈ ಪರ್ವತದ ಸಾಲುಗಳು ಗ್ರೀಕರನ್ನ ಹಲವಾರು ಭೂಭಾಗಗಳನ್ನಾಗಿ ನಗರ ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡಲಿಕ್ಕೆ ಈ ಪರ್ವತಗಳ ಸಾಲಿರಬಹುದು ಅಥವಾ ಚಿಕ್ಕ ಚಿಕ್ಕದಾದಂತಹ ನದಿಗಳೇ ಇರಬಹುದು. ಯಾವುದೇ ಗ್ರೀಕಿನ ಯಾವುದೇ ಸ್ಥಳದಿಂದ ಕೇವಲ 40 ಕಿಲೋಮೀಟರ್ 40 ಮೈಲ್ ನಾವು ಪ್ರಯಾಣ ಮಾಡಿದ್ರೆ ಸಮುದ್ರ ಭಾಗವನ್ನು ಸೇರಬಹುದಾಗಿತ್ತು. ಹೀಗಾಗಿ ಇಲ್ಲಿ ಬಹಳಷ್ಟು ಪ್ರಮುಖ ನೆನಪಿಟ್ಕೊಳ್ರಿ, ಏಸಿಯನ್, ಅಡ್ರಿಯಾಟಿಕ್, ಅಯೋನಿಯನ್, ಏಸಿಯನ್, ಅಡ್ರಿಯಾಟಿಕ್, ಅಯೋನಿಯನ್ ಎಂಬತಕ್ಕಂತಹ ಸಮುದ್ರಗಳು. ಈ ಮೂರೂ ಸಮುದ್ರಗಳು ತಮ್ಮದೇ ಆಗಿರತಕ್ಕಂತಹ ನಿಟ್ಟಿನಲ್ಲಿ ಏನಾಗಿವೆ ಅಂತಂದ್ರೆ ಭೌಗೋಳಿಕ ರಚನೆಯನ್ನು ರಚಿಸುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂಥವು. ಇವು ಮೂರನ್ನು ನೆನಪಿಟ್ಕೊಡ್ರಿ, ಏಸಿಯನ್ ಸಮುದ್ರ, ಅಡ್ರಿಯಾಟಿಕ್ ಸಮುದ್ರ, ಅಯೋನಿಯನ್ ಸಮುದ್ರಗಳು ಸಹ ಇದರ ಭೌಗೋಳಿಕ ರಚನೆಯಲ್ಲಿ ಬಹಳಷ್ಟು ಏನ್ ಮಾಡ್ತವೆ ಅಂತಂದ್ರೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರವನ್ನ ಅವು ವಹಿಸ್ತವೆ. ಹಾಗಾಗಿ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೆಲೆನಸ್, ಗ್ರೀಕರು ಮೂಲತಃ ಹೆಲೆನಸ್ ಅಂತ ಹೇಳಿ ಕರೆದುಕೊಳ್ತಾ ಇದ್ರು. ಯಾಕೆ ಅಂತಂದ್ರೆ ಇವರ ಪೂರ್ವಜ, ಗ್ರೀಕರ ಪೂರ್ವಜ, ಪ್ರಾರಂಭದ ವ್ಯಕ್ತಿ ಹೆಲೆನಸ್ ನಿಂದ ಬಂದವನು ಎಂಬತಕ್ಕಂಥ ಅಭಿಪ್ರಾಯ. ಆ ಕಾರಣಕ್ಕಾಗಿ ಹೆಲೆನಸ್, ನಂತರ ಇವರನ್ನ ಇಟಾಲಿಯನ್ನರು, ಗ್ರೀಕರಂತೂ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಆರಂಭಿಕ ಗ್ರೀಕರು ಯಾವ ರೀತಿಯಾಗಿದ್ರು? ಆರಂಭಿಕ ಗ್ರೀಕರು ಇದು ಭೌಗೋಳಿಕವಾಗಿರ್ತಕ್ಕಂತಹ ರಚನೆ. ಏಸಿಯನ್, ಅಡ್ರಿಯಾಟಿಕ್, ಅಯೋನಿಯನ್ ಎಂಬತಕ್ಕಂತಹ ಸಮುದ್ರಗಳ ಭೌಗೋಳಿಕ ರಚನೆ 2500 ಚದರ ಮೈಲ್ ವಿಸ್ತೀರ್ಣತೆಯನ್ನು ಹೊಂದಿರತಕ್ಕಂಥದ್ದು. ಗ್ರೀಕರು ಉತ್ತರದ ಭಾಗದ ಕಡೆಯಿಂದ ಇಲ್ಲಿ ಬಂದವರು, ಡ್ಯಾನೂಬ್ ಎಂಬತಕ್ಕಂಥ ನದಿ ಕೊಳ್ಳದಿಂದ ಬಂದವರು. ಇಂಡೋ ಯುರೋಪಿಯನ್ ಭಾಷೆಯನ್ನ ಏನ್ ಮಾಡ್ತಿದ್ರು ಅಂತಂದ್ರ ಇವ್ರು ಮಾತನಾಡ್ತಿದ್ರು. ಇಂಡೋ ಯುರೋಪಿಯನ್ ಭಾಷೆಯನ್ನ ಮಾತನಾಡ್ತಿರ್ತಕ್ಕಂತಹ ವ್ಯಕ್ತಿಗಳು ಏಸಿಯನ್ ಭಾಗದಲ್ಲಿ ಬಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಂಗಡವನ್ನ, ಒಂದು 50-100 ಜನರದ್ದು ಒಂದೊಂದು ಗುಂಪುಗಳು, ಒಂದೊಂದು ಪಂಗಡಗಳು. ಈ ಪಂಗಡಗಳಿಗೆ ಒಂದೊಂದು ಏನ್ ಮಾಡ್ತಿದ್ರು ಅಂತಂದ್ರೆ ಹೆಸರುಗಳನ್ನ ಇಡ್ತಾ ಇದ್ರು. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏಸಿಯನ್ ಒಂದು ಪಂಗಡ, ಅಯೋನಿಯನ್ ಒಂದು ಪಂಗಡ, ಡೋರಿಯನ್ಸ್ ಒಂದು ಪಂಗಡ. ಒಂದೊಂದು ಪಂಗಡಕ್ಕೆ ಒಂದೊಂದು ಹೆಸರುಗಳನ್ನು ಇಟ್ಟುಕೊಂಡು ತಮ್ಮದೇ ಆದ ಸಂಸ್ಕೃತಿ, ಸಂಪ್ರದಾಯ, ತಮ್ಮದೇ ಆದ ಆಚಾರ ವಿಚಾರ ವ್ಯವಸ್ಥೆ ಒಳಗಡೆ ಮುಂದುವರ್ಕೊಂಡು ಹೋಗ್ತಿರ್ತಕ್ಕಂತಹ ಸ್ಥಿತಿ. ಇಲ್ಲಿ
ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನು ಅಂತಂದ್ರೆ ಈ ಏಸಿಯನ್, ಅಯೋನಿಯನ್, ಡೋರಿಯನ್ಸ್ ಅನಂತರ ಈ ಪಂಗಡಗಳು ಹಲವಾರು ಕಾಲಗಳಾದ ನಂತರ ಆ ಎಲ್ಲಾ ಪಂಗಡಗಳದವರು ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮನ್ನು ತಾವ ಹೆಲೆನಸ್ ಅಂತ ಹೇಳಿ ಕರ್ಕೋತಾರೆ. ಹೆಲೆನಸ್ ಅಂತಂದ್ರೆ ನೆನಪಿಟ್ಕೊಡ್ರಿ, ಗ್ರೀಕ್ ಎಂದರ್ಥ. ನಾವೆಲ್ಲರೂ ಗ್ರೀಕರೇ, ಬೇರೆ ಬೇರೆ ಪಂಗಡದವರಾಗಿರ್ಬೋದು, ಆದ್ರೆ ನಾವು ಹೆಲೆನಸ್ ಗ್ರೀಕ್ ಪಂಗಡಕ್ಕೆ ಸೇರಿದವರು ಎಂಬತಕ್ಕಂಥ ಅರ್ಥವನ್ನು ನಾವು ಕಾಣುತ್ತೇವೆ. ಆರಂಭದಲ್ಲಿ ಗ್ರೀಸನ್ನ ಯಾವುದೇ ಪಂಗಡ ಸಂಪೂರ್ಣವಾಗಿ ಏನ್ ಮಾಡಲಿಲ್ಲ ಅಂತಂದ್ರೆ ಆಕ್ರಮಣ ಮಾಡಿಕೊಂಡಿರಲಿಲ್ಲ. ಕಾಲಕ್ರಮೇಣ ಎಷ್ಟೋ ಶತಮಾನಗಳ ಆದ ನಂತರ ಗ್ರೀಕರು ಸಾಮಾನ್ಯ ಶಕ ಪೂರ್ವ 1400ರಲ್ಲಿ ವಲಸೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾರತದಲ್ಲಿ ಆರ್ಯರಂತೆ ಇವರು ಬುಡಕಟ್ಟು ಕುಟುಂಬದಲ್ಲಿ ನೆಲೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬೊಬ್ಬ ಲೀಡರ್, ಒಬ್ಬೊಬ್ಬ ನಾಯಕ. ಆರ್ಯರು ಹಾಗೆ ಬುಡಕಟ್ಟು ಕುಟುಂಬದಲ್ಲಿ ನೆಲೆಸ್ತಾ ಇದ್ರು, ಹಾಗೆ ಇವರು ಕೂಡ ಬುಡಕಟ್ಟು ಕುಟುಂಬದಲ್ಲಿ ನೆಲೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಬುಡಕಟ್ಟಿಗೆ ಒಬ್ಬ ಏನಾಗಿದ್ದ ಅಂತಂದ್ರೆ ಮುಖ್ಯಸ್ಥನಾಗಿದ್ದ. ಈ ನಾಯಕ ತನ್ನದೇ ಆಗಿರ್ತಕ್ಕಂತಹ ವ್ಯವಸ್ಥೆ ಒಳಗಡೆ ಅವರು ಬದುಕ್ತಾ ಇದ್ರು. ಸಾಮಾನ್ಯ ಶಕ ಪೂರ್ವ 1200ರ ಸುಮಾರಿಗೆ ಟ್ರಾಯ್ ನಗರವನ್ನ 10 ವರ್ಷಗಳ ಕಾಲ ಮುತ್ತಿಗೆ ಹಾಕುವುದರ ಮೂಲಕವಾಗಿ ಅದನ್ನ ವಶಪಡಿಸಿಕೊಳ್ತಾರೆ. ಹ್ಯೂಮರ್ ಅಂತಕ್ಕಂಥ ಒಬ್ಬ ಬಹಳಷ್ಟು ಮಹತ್ವಪೂರ್ಣವಾದ ಕವಿ, ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು. ಹ್ಯೂಮರ್ ಈತ ತನ್ನ ಒಂದು ಮಹಾಕಾವ್ಯವನ್ನು ಬರೀತಾನೆ. ಆ ಕಾವ್ಯ ಯಾವುದು ಅಂತಂದ್ರೆ ಇಲಿಯಡ್. ಹ್ಯೂಮರ್ ಬರೆದಿರ್ತಕ್ಕಂತಹ ಮಹಾಕಾವ್ಯ ಏನಿದೆ ಇದರೊಳಗಡೆ ಅಂತಂದ್ರೆ ಟ್ರಾಯ್ ನಗರವನ್ನ ವಶಪಡಿಸಿಕೊಂಡಿರ್ತಕ್ಕಂತಹ ಸ್ಥಿತಿಗತಿಗಳನ್ನ ಅದರೊಳಗಡೆ ಕಾಣುತ್ತೀವಿ. ಸುಮಾರು 10 ವರ್ಷಗಳ ಕಾಲ ಅದನ್ನು ಮುತ್ತಿಗೆ ಮಾಡೋದ್ರ ಮೂಲಕವಾಗಿ ಆ ಪ್ರದೇಶವನ್ನು ಇವರು ವಶಪಡಿಸಿಕೊಳ್ತಾರೆ. ಸ್ಥಳೀಯರೊಂದಿಗೆ ಆಕ್ರಮಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆನಂತರ ಇವರು ಅವರೊಂದಿಗೆ ಆಂತರಿಕ ವಿವಾಹವನ್ನ ಮುಂದುವರಿಸುವುದರಿಂದ ಮಿಶ್ರ ಪಂಗಡದವರಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಆರಂಭಿಕ ಗ್ರೀಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ಮಾಡಿಕೊಂಡ್ರು ಅನ್ನೋದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ ವಿದ್ಯಾರ್ಥಿಗಳು. ಇದಾದ ನಂತರ ಅವರ ಕೊಡುಗೆಗಳಲ್ಲಿ ಮಹತ್ವದ್ದು ನಗರ ರಾಜ್ಯಗಳು. ನಗರ ರಾಜ್ಯಗಳು ಈ ಗ್ರೀಕರ ಪ್ರಾಚೀನ ಶ್ರೇಷ್ಠ ರಾಜಕೀಯ ಸಾಧನೆ ಇದು. ನಗರ ರಾಜ್ಯಗಳ ಕಲ್ಪನೆ ಪ್ರಾರಂಭದಲ್ಲಿ ನಗರ ರಾಜ್ಯಗಳು ಬುಡಕಟ್ಟು ಜನಾಂಗದ ವ್ಯವಸ್ಥೆ ಒಳಗಡೆ ಮುಂದುವರ್ಕೊಂಡು ಹೋಗ್ತಿತ್ತು. ಭೌಗೋಳಿಕವಾಗಿ ನಗರ ರಾಜ್ಯಗಳ ಬೆಳವಣಿಗೆ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡಿತ್ತು. ಪ್ರಾರಂಭಕ್ಕೆ ಇವರು ಸುತ್ತಲೂ ಕೋಟೆಯನ್ನ ಕಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸಾರ್ವಭೌಮತ್ವವನ್ನ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ನಿರ್ವಹಿಸಿಕೊಂಡು ಹೋಗ್ತಿದ್ರು. ಒಂದು ಬುಡಕಟ್ಟಿಗೆ ಒಬ್ಬ ಮುಖ್ಯಸ್ಥ, ತನ್ನದೇ ಆಗಿರ್ತಕ್ಕಂಥ ರೀತಿ ನೀತಿ, ಆ ಸಾರ್ವಭೌಮತ್ವ ರಾಜ್ಯ ಅಂತ ಹೇಳಲು ನಂತರದಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಆ ನಗರ ರಾಜ್ಯಕ್ಕೆ ಸುತ್ತಲೂ ಕೋಟೆಗಳು ಹಾಗೂ ಸುತ್ತಲಿನ ಹಳ್ಳಿಗಳು ಸಹ ಏನಾಗಿದ್ದು ಅಂತಂದ್ರೆ ಆ ನಗರ ರಾಜ್ಯಗಳಿಗೆ ಒಳಪಡ್ತವೆ. ಸಾಮಾನ್ಯ ಶಕ ಪೂರ್ವ 800ರ ವೇಳೆಗೆ ಗ್ರೀಕರು ಹಳ್ಳಿಗಳ ದೊಡ್ಡದಾಗಿರತಕ್ಕಂತಹ ನಗರ ರಾಜ್ಯಗಳನ್ನ ಸೇರ್ಪಡೆ ಆಗಲಿಕ್ಕೆ ಪ್ರಾರಂಭವಾದವು. ಯಾವಾಗ ಹಳ್ಳಿಗಳು ನಗರ ರಾಜ್ಯಗಳಲ್ಲಿ ಸೇರ್ಪಡೆ ಆಗಲಿಕ್ಕೆ ಪ್ರಾರಂಭ ಮಾಡಿದ್ವೋ ಆವಾಗ ನಗರ ರಾಜ್ಯ ಗಟ್ಟಿಗೊಳ್ಳಿಕ್ಕೆ ಪ್ರಾರಂಭ ಮಾಡಿತು. ಉನ್ನತ ರಕ್ಷಣೆಗಾಗಿ ಅದು ಪುರದುರ್ಗವನ್ನ, ಭದ್ರವಾದಂತಹ ಕೋಟೆಯನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿತ್ತು. ಹಲವಾರು ರಕ್ಷಣಾ ಕೇಂದ್ರಗಳು ಏನಾಗ್ತವೆ ಅಂತಂದ್ರೆ ಪ್ರಾರಂಭ ಆದವು. ಹಾಗೆ ಬೆಳೆದಿರ್ತಕ್ಕಂತಹ
ನಗರಗಳಲ್ಲಿ ಬಹಳಷ್ಟು ಮಹತ್ವದ್ದು ಯಾವುದು ಅಂತಂದ್ರೆ ಅಥೇನ್ಸ್. ನೆನಪಿಡಿ, ಬಹಳಷ್ಟು ಮಹತ್ವದ್ದು ಅಥೇನ್ಸ್, ಸ್ಪಾರ್ಟಾ, ಮ್ಯಾಸಿಡೋನಿಯಾ, ಕೋರಿಯನ್ ಎಂಬತಕ್ಕಂತಹ ನಗರ, ಥೀಬ್ಸ್, ಇವೆಲ್ಲ ಪ್ರಮುಖ ನಗರಗಳಾಗಿ ಮಾರ್ಪಟ್ಟವು. ಹಳ್ಳಿಗಳು ಈ ನಗರ ರಾಜ್ಯಗಳಲ್ಲಿ ಸೇರ್ಪಡೆ ಆದ ನಂತರ ಅಥೇನ್ಸ್ ಬಹಳಷ್ಟು ಪ್ರಬಲವಾಗಿರತಕ್ಕಂಥ ನಗರ ರಾಜ್ಯವಾಗುತ್ತದೆ. ಸ್ಪಾರ್ಟಾ, ಮ್ಯಾಸಿಡೋನಿಯಾ, ಕೋರಿಯನ್, ಥೀಬ್ಸ್ ಈ 5 ಪ್ರಮುಖವಾಗಿರತಕ್ಕಂತಹ ನಗರ ರಾಜ್ಯಗಳಾಗಿ ಏನಾಗ್ತವೆ ಅಂತಂದ್ರೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಳ್ತವೆ. ನಂತರ ದಿನಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಆಂತರಿಕ ಕಲಹಗಳೊಳಗಡೆನೂ ಸಹ ಇವೇನಾಗ್ತವೆ ಅಂತಂದ್ರೆ ತೊಡಗುತ್ತವೆ. ತಾವೆಲ್ಲರೂ ಹೆಲೆನಸ್ ಅಂತಂದ್ರೆ ಗ್ರೀಕರು ಅಂತ ಹೇಳಿ ಬಲವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ನಂಬಿರ್ತಾರೆ. ಗ್ರೀಕರ ಒಗ್ಗಟ್ಟಿಗೆ ಮತ್ತೊಂದು ಪ್ರಬಲವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಅವರ ಭಾಷೆ, ಸಾಹಿತ್ಯ, ಇವೆಲ್ಲವೂ ಅವರು ಬಹಳಷ್ಟು ಪೂಜ್ಯನೀಯ ಸ್ಥಾನಮಾನದಲ್ಲಿ ಇಟ್ಟು ನೋಡ್ತಾ ಇದ್ರು. ಒಂದು ಅವರ ದೇವರುಗಳಾದ ಜೂಸ್ ಅಂದ್ರೆ ಜಿಯಸ್, ಅಪೋಲೋ, ಅಥೆನಾ ಇವೆಲ್ಲವೂ ಅವರು ಆರಾಧನೆ ಮಾಡತಕ್ಕಂಥ ದೇವರುಗಳಾಗಿದ್ದರು. ಅವರ ಭಾಷೆ, ಅವರ ಸಾಹಿತ್ಯ, ಅವರ ದೇವತೆಗಳು ಅವರನ್ನ ಮತ್ತಷ್ಟು ಒಂದು ಮಾಡಲಿಕ್ಕೆ ಏನಾಗ್ತದೆ ಅಂತಂದ್ರೆ ಸಹಾಯಕಾರಿಯಾಗ್ತದೆ. ಹೀಗೆ ತಮ್ಮದೇ ಆಗಿರ್ತಕ್ಕಂತಹ ನಗರ ರಾಜ್ಯಗಳೇನಾಗುವಂತಂದ್ರೆ ರಚನೆ ಆದವು. ಇದರಲ್ಲಿ ಸರ್ಕಾರದ ವಿಧಗಳು ಒಂದು. ಪ್ರಾರಂಭದಲ್ಲಿ ನಗರ ರಾಜ್ಯಗಳು ರಾಜರಿಂದ ಏನ್ ಮಾಡ್ತಿದ್ದು ಅಂತಂದ್ರೆ ಆಳ್ವಿಕೆಗೆ ಒಳಪಡ್ತಿದ್ದು. ಈ ಆಡಳಿತ ವರ್ಗದಲ್ಲಿ ಸಹಾಯ ಮಾಡಲಿಕ್ಕೆ ಸರ್ದಾರರು ಇತ್ತು. ಈ ಸರ್ದಾರರು ಶ್ರೀಮಂತ ಭೂಮಾಲೀಕರು ರಾಜಕೀಯ ಅಧಿಕಾರವನ್ನ, ರಾಜತ್ವವನ್ನ ಪಡೆದುಕೊಳ್ಳಲಿಕ್ಕೆ ಇವರು ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆನಂತರ ರಾಜ ತನ್ನದೇ ಆಗಿರತಕ್ಕಂಥ ನಿಟ್ಟಿನಲ್ಲಿ ಆತ ಕ್ರಮ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗಾಗಿ ಪ್ರಜಾಪೀಡಕನಾಗಿರತಕ್ಕಂತಹ ರಾಜ್ಯತ್ವದ ಅಂಶವನ್ನ ಕಡಿಮೆ ಮಾಡಿ ತಮ್ಮದೇ ಆಗಿರತಕ್ಕಂತಹ ಪ್ರಜಾಪ್ರಭುತ್ವದ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಜಗತ್ತಿಗೆ ತಂದುಕೊಟ್ಟವರೇ ಗ್ರೀಕರು. ಅದರೊಳಗಡೆ ಮುಖ್ಯವಾಗಿ ಅಥೆನ್ಸ್, ಈ ಅಥೆನ್ಸ್ ಒಳಗಡೆ ಪ್ರಜಾಪ್ರಭುತ್ವ, ಈ ಅಥೆನ್ಸ್ನಲ್ಲಿ ರಾಜಕೀಯ, ಸಾಹಿತ್ಯಿಕ, ಕಲೆ, ವಿಜ್ಞಾನ, ತತ್ವಜ್ಞಾನ ಮಹತ್ತರ ಪ್ರಗತಿಯಾಗಲಿಕ್ಕೆ ಪ್ರಾರಂಭ ಮಾಡಿತು. ರಾಜಕೀಯ ಪ್ರಯೋಗ ಪ್ರಿಯರಾಗಿರ್ತಕ್ಕಂತಹ ಇಲ್ಲಿಯ ಜನ ರಾಜಪ್ರಭುತ್ವ ಹಾಗೂ ಅದೇ ರೀತಿಯಾಗಿ ಕುಲೀನ ಪದ್ಧತಿಗಳಿಗೆ ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಹೀಗಾಗಿ ಜನ ಈ ರಾಜಕೀಯ ಅಧಿಕಾರವನ್ನು, ನಿರಂಕುಶ ಪ್ರಭುತ್ವವನ್ನು ತಿರಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ತಿರಸ್ಕಾರದ ಪ್ರತಿಫಲವಾಗಿ ಶಾಸನಗಳ ರೂಪವನ್ನ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಪ್ರತಿಫಲವಾಗಿ ಅಂದರೆ ಪ್ರಬುದ್ಧ ಶಾಸನಕರ್ತೃಗಳು, ನೆನಪಿಟ್ಕೊಳ್ಳಿ 3 ಜನರನ್ನ, ಡ್ರಾಕೋ, ಆನಂತರ ಸೋಲಾನ್, ಕ್ಲಸ್ತನಿಸ್, ಈ 3 ಜನ ಪ್ರಜಾಪ್ರಭುತ್ವ ಅಥೆನ್ಸ್ ನಗರದೊಳಗಡೆ ಜನ್ಮ ತಾಳಲಿಕ್ಕೆ ಕಾರಣೀಕರ್ತರಾಗ್ತಾರೆ. ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳ ಕೈಯಲ್ಲಿ ಅಧಿಕಾರವನ್ನ ಕೊಡಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಇವರು 3 ಜನ. ಡ್ರಾಕೋ ಒಬ್ಬ ಸರ್ದಾರ, ಅಥೆನ್ಸ್ನಲ್ಲಿ ಲಿಖಿತವಾಗಿರತಕ್ಕಂಥ ಕಾನೂನು ಸಂಹಿತೆಗಳನ್ನು ನೀಡ್ತಾನೆ. ಅಪ್ರಾಮಾಣಿಕ ಮತ್ತು ಭ್ರಷ್ಟ ನ್ಯಾಯಾಧೀಶರುಗಳಿಂದ ಜನರಿಗೆ ರಕ್ಷಣೆಯನ್ನು ನೀಡಲಿಕ್ಕೆ ಈತ ತನ್ನದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾನೆ. ಬಡವರಿಗೆ, ರೈತರಿಗೆ ಸಹಾಯಕನಾಗಿರ್ತಕ್ಕಂಥ ವ್ಯಕ್ತಿ ಈತ. ಸೋಲಾನ್ ಈತ ಒಬ್ಬ ಜ್ಞಾನಿ ಅಂತ ಹೇಳಿ ಕರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಪ್ರಜಾಪ್ರಭುತ್ವದ ತಳಪಾಯದಡಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ತರಲಿಕ್ಕೆ ಜೀತ ಪದ್ಧತಿ ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡುತ್ತಾನೆ. ಎಲ್ಲಾ ಭೂಮಿಯನ್ನ ಒತ್ತೆಯಿಂದ ಮುಕ್ತ ಮಾಡಲಿಕ್ಕೆ
ಈತ ಪ್ರಯತ್ನವನ್ನು ಮಾಡ್ತಾನೆ, ಸೋಲಾನ್ ಎಂಬತಕ್ಕಂತಹ ಜ್ಞಾನಿ. ಹೀಗಾಗಿ ಅಥೇನ್ಸ್ನಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈತ. ಇದಾದ ನಂತರ ಕ್ಲಸ್ತನಿಸ್ ಪೌರತ್ವದ ಹಕ್ಕುಗಳನ್ನ, ಪುರುಷರಿಗೆ ಮತದಾನದ ಹಕ್ಕುಗಳನ್ನ ನೀಡುವುದರ ಮೂಲಕವಾಗಿ ಪ್ರಭಾವಿ ಕುಟುಂಬದ ಸದಸ್ಯನಾದ ಕ್ಲಸ್ತನಿಸ್ ಇವರು ಆಳುವ ವರ್ಗದ ಅಧಿಕಾರವನ್ನ ಮೊಟಕುಗೊಳಿಸುವಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಯತ್ನ ಮಾಡ್ತಾರೆ. ಬಡವರೂ ಸಹ ಮತ ಹಾಕುವ ವ್ಯವಸ್ಥೆಯನ್ನು ರೂಢಿಗೆ ತರುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಪ್ರಜಾಪ್ರಭುತ್ವದ ತಳಹದಿ ಒಳಗಡೆ ರಾಜ್ಯವನ್ನ ಪುನರ್ರಚನೆ ಮಾಡಿ ಪುನರ್ ಸಂಘಟಿಸಲಿಕ್ಕೆ ತಮ್ಮದೇ ಆಗಿರತಕ್ಕಂತಹ ಬುಡಕಟ್ಟು ಸ್ವರೂಪದ ಸರ್ಕಾರವನ್ನ ಕೊನೆಗಾಣಿಸ್ತಾರೆ, ಸಂವಿಧಾನವನ್ನ ವಿಸ್ತರಿಸ್ತಾರೆ, ಶಾಸನ ಸಭೆಯೊಳಗಡೆ ಸರದಾರರ ಅಧಿಕಾರಗಳನ್ನ ಮೊಟಕುಗೊಳಿಸಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಡ್ರಾಕೋ, ಸೋಲಾನ್, ಕ್ಲೈಸ್ತನಿಸ್ ಇವರೆಲ್ಲರೂ ಅಥೆನ್ಸ್ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ರೂಢಿಗೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇಷ್ಟು ಇಂದಿನ ಅಭ್ಯಾಸ ವಿದ್ಯಾರ್ಥಿಗಳೇ. ಗ್ರೀಕರ ನಗರ ರಾಜ್ಯಗಳು, ಸಾಂಸ್ಕೃತಿಕ ಗುಡಿಗಳು, ಗ್ರೀಕರ ಭೌಗೋಳಿಕ ರಚನೆ, ಗ್ರೀಕರು, ಆನಂತರ ಆರಂಭಿಕ ಗ್ರೀಕರು, ನಗರ ರಾಜ್ಯಗಳು, ಸರ್ಕಾರದ ವಿಧ. ಮುಂದಿನ ಅವಧಿ ಒಳಗಡೆ ಫೆರಿಕ್ಲಿಸ್ನ ಸುವರ್ಣ ಯುಗ ಬಹಳಷ್ಟು ಮಹತ್ವದ್ದು. ಕೆಲವು ಬಾರಿ 5 ಅಂಕದ ಪ್ರಶ್ನೆಯಲ್ಲಿ ಇದನ್ನ ಕೇಳಿದರೆ ಫೆರಿಕ್ಲಿಸ್ನ ಬಗ್ಗೆ ವಿವರಿಸಿರಿ, ಫೆರಿಕ್ಲಿಸ್ನ ಬಗ್ಗೆ ಬರೆಯಿರಿ. ಫೆರಿಕ್ಲಿಸ್ನ ಸುವರ್ಣ ಯುಗ ಅಂತ ಹೇಳಿ ಬರ್ತದೆ. ಅದನ್ನ ಮುಂದಿನ ಅವಧಿ ಒಳಗಡೆ ನಾವು ನೀವೆಲ್ಲರೂ ಕೂಡಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೆ ಧನ್ಯವಾದ.